ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಸ್ಕೃತಿ ವ್ಲಾಗ್ಸ್. ನಾನು ಕೃತಿ. ಇದು ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನಾವು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ತಂದೆಯದು ಪೂಜೆ, ಅವರು ತೀರ್ಕೊಂಡು 2 ಇಯರ್ಸ್ ಆಗಿದೆ. ನಮ್ಮ ತಂದೆಯವ್ರದ್ದು ಪೂಜೆ ಅಲ್ಲಿ ಮಾಡಿಸ್ಬೇಕು ಅಂತ ನಮ್ಮ ಅಣ್ಣ ಅಂದ್ಕೊಳ್ತಾ ಇದ್ರು. ಮಾಡಿಸ್ಬೇಕು ಅಂತ ಹೋದ್ವಿ. ಬಟ್ ಅಲ್ಲಿ ಕಾಶಿನಲ್ಲಿ ಆ ಪೂಜೆ ಮಾಡಲ್ಲ ಅಂತೆ. ಕಾಶಿನಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸಲ್ಲ. ಗಯಾ ಅಂತ ಒಂದು ಪ್ಲೇಸ್ ಇದೆ, ಗಯಾನಲ್ಲೇ ಈ ಥರ ಪೂಜೆಗಳೆಲ್ಲ ಮಾಡೋದು. ಸೊ ಹೋಗಿ ಫಸ್ಟು ನಾವು ಅಲಹಾಬಾದಲ್ಲಿ ಹೋಗಿ ಇಳಿದ್ವಿ. जहाँ से आप लोग बैठे हैं ना, उसको किला घाट बोलते हैं। किला घाट। किला अकबर के बारे में तो सुने ही होंगे। अकबर कोटा अशोक ने नींव डाला था, अकबर ने उसको कंप्लीट किया था। योधाबाई जो थी हिंदू धर्म की थी, उसने 44 मूर्तियां भी अंदर बनवाई। उसी के अंदर वट वृक्ष का पेड़ है जिसका नाम किताबों में भी लिखा गया है। वट वृक्ष जो राम लक्ष्मण सीता जी वनवास के लिए निकले थे ना, तो त्रिवेणी संगम भी आए थे। यहाँ नारियल का महात्म खोल के इधर से 135 किलोमीटर पड़ता है चित्रकूट। हाँ, जब रिटर्न लौट रहे थे राम लक्ष्मण सीता जी, तो उसका पिताजी का देहांत हो गया था। उसका पिंडदान वो पेड़ के नीचे। ನಾವು 10 ಡೇಸ್ ಟ್ರಿಪ್ ಹೋಗಿದ್ದಿದ್ದು. ಬರೀ ಕಾಶಿ ಮಾತ್ರ ಇರಲ್ಲ ಅಲ್ಲಿ. ನಾವು ಫಸ್ಟು ಹೋಗಿದ್ದು ಅಲಹಾಬಾದಲ್ಲಿ ಹೋಗಿ ನಾವು ರೀಚ್ ಆಗಿದ್ವು. ಬ್ಯಾಂಗ್ಳೂರಿಂದ ಸ್ಟ್ರೈಟ್ ಅಲಹಾಬಾದ್ಗೆ ಹೋಗಿದ್ವಿ. ಅದಾದಮೇಲೆ ಅಲ್ಲಿ ತ್ರಿವೇಣಿ ಸಂಗಮ ನೋಡ್ತಾ ಇದ್ದೀರಲ್ಲ, ಅದು ತ್ರಿವೇಣಿ ಸಂಗಮ. ಫಸ್ಟ್ ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು, ಇಲ್ಲಿ ಆಂಜನೇಯ ಟೆಂಪಲ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ. ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಅದೇ, ಅಲ್ಲೆಲ್ಲ ದರ್ಶನ ಎಲ್ಲ ಆದಮೇಲೆ ಅಯೋಧ್ಯೆಗೆ ಹೋದ್ವಿ, ಚಿತ್ರಕೂಟ್ಗೆ ಹೋದ್ವಿ. ಅಲ್ಲಿರೋ ಫೇಮಸ್ ಟೆಂಪಲ್ಸ್ ಎಲ್ಲ ತೋರಿಸಿದ್ರು. ಇದು ಪ್ಯಾಕೇಜ್ ಥರ ನಾವು ಹೋಗಿದ್ದಿದ್ದು. ಸೊ ಇವಾಗ ನೀವು ನೋಡ್ತಾ ಇರೋದು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಟೆಂಪಲ್ಲು. ಇಲ್ಲಿ ಟೋಟಲು 64 ಘಾಟ್ಸ್ ಇದೆ, 64 ಘಾಟ್ಸ್ ಇದೆ ಟೋಟಲಾಗಿ. ನಾವು ಹೋಗಿ ಸ್ನಾನ ಮಾಡಿದ್ದು ಮಂದಿರ್ ಘಾಟ್, ಗಂಗಾ ಸ್ನಾನ ಅಲ್ಲೇ ಮಾಡೋದು. ಯಾಕಂದರೆ ಅಲ್ಲಿ ತುಂಬ ರಶ್ ಇರಲ್ಲ, ರಶ್ ಇರಲ್ಲ, ಮತ್ತು ಕ್ಲೀನಾಗೂ ಇದೆ ಆ ಘಾಟ್ ಹತ್ರ. ಸುಮಾರು ಬೇರೆ ಬೇರೆ ಘಾಟಲ್ಲಿ ಬೇರೆ ಬೇರೆ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಅಲೌ ಇರಲ್ಲ. ಸೊ ಮಂದಿರ್ ಘಾಟ್ ಅನ್ನೋ ಕಡೆ ಹೋಗಿ ಸ್ನಾನ ಮಾಡ್ಕೊಂಡ್ವಿ. ಅಲ್ಲೇ ನಮಗೆ ನೆಕ್ಸ್ಟು ವಾರಾಹಿ ಅಮ್ಮ ಟೆಂಪಲ್ ಸಿಗುತ್ತೆ. ವಾರಾಹಿ ಅಮ್ಮ ದೇವಸ್ಥಾನ ತುಂಬ ವಿಶೇಷವಾದ ದೇವಿ. ಕಾಶಿನ ಪ್ರೊಟೆಕ್ಷನ್ ರಾತ್ರಿ ಆಯಿತು ಅಂದರೆ ಅವರು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನನ ರಕ್ಷಣೆ ಮಾಡೋದು ಅಂತ ಅಲ್ಲಿ ಇತಿಹಾಸದಿಂದ, ಹಿಸ್ಟಾರಿಕಲಿಂದ ಹೇಳ್ಕೊಳ್ತಾ ಬಂದಿದ್ದಾರೆ. ಆ ಥರ ಶಕ್ತಿ ದೇವತೆ. ಅದಕ್ಕೆ ವಾರಾಣಸಿ ಅಂತ ಹೆಸರು ಕೂಡ ಇದೆ, ವಾರಾಣಸಿ ಅಂತ ಹೇಳ್ತೀವಿ. ವಾರಾಹಿ ಅಮ್ಮ. ಸೊ ಆ ದೇವಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲೇ ಬರುತ್ತೆ, ಅಲ್ಲೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇವಾಗ ನೋಡ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನಲ್ಲಿ. ಇಲ್ಲೆಲ್ಲ ದೇವಸ್ಥಾನಗಳೆಲ್ಲ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ಸೊ ಅಲ್ಲೆಲ್ಲ ದೇವಿ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ವಿಶಾಲಾಕ್ಷಿ ದೇವಸ್ಥಾನ ಕೂಡ ಇದೆ. ವಿಶಾಲಾಕ್ಷಿ ತಾಯಿ ದರ್ಶನ ಕೂಡ ಮಾಡಿಕೊಂಡು ಅಲ್ಲಿ ದೀಪ ಹಚ್ಚಿ ನಾವೇನೇ ಬೇಡಿಕೊಂಡು ಅಲ್ಲಿ ಬಿಡ್ಬೋದು. ಅಲ್ಲೇ ಬರ್ತಾರೆ ಅವರೇನೆ, ದೀಪಗಳೆಲ್ಲ ತೊಗೊಂಡು ಬರ್ತಾರೆ ಸುಮಾರು ಜನ. ದೇವಸ್ಥಾನದಲ್ಲಿ ದೀಪ ಹಚ್ಚಿ ಅಲ್ಲೇ ಮ್ಯಾಚ್ ಬಾಕ್ಸು, ದೀಪ ಎಲ್ಲ ಕೊಡ್ತಾರೆ. 20 ರುಪೀಸೋ ಏನೋ, 20ನೋ 30 ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ದೀಪಕ್ಕೆ. ಹಚ್ಬಿಟ್ಟು ನಮ್ದು ಏನೇ ಬೇಡಿಕೆ ಇದ್ದರೂ ದೇವ್ರ ಹತ್ರ ಬೇಡ್ಕೊಂಡು ನಾವು ಆ ದೀಪ ಹಚ್ಚಿ ಆ ನೀರಲ್ಲಿ ಬಿಟ್ಬಿಡ್ಬೇಕು. ಮತ್ತು ಅಲ್ಲಿಂದ ಹಸಿ ಘಾಟ್ ಅನ್ನೋ ಕಡೆ ಬಂದ್ವಿ. ಅಲ್ಲಿ ಸುಮಾರು ಬೋಟ್ಗಳೆಲ್ಲ ನಿಲ್ಲಿಸಿರ್ತಾರೆ. ಅಲ್ಲಿ ಒಂದು ಬೋಟ್ ಮಾತಾಡಿಕೊಂಡು ನಮ್ಗೆ ಮಾಡಿದ್ವಲ್ಲ, ಅವರೇ ಬೋಟಲ್ಲಿ ಹೋಗಿ ಚಾರ್ಜಸ್ ಏನಿರುತ್ತೋ ನಾವು ಅಲ್ಲಿ ಕೊಟ್ಬಿಡ್ಬೇಕು, ಬೋಟ್ ಚಾರ್ಜಸ್ ಎಲ್ಲ. ಸೊ ಅದೆಲ್ಲ ನಾವು ಪೇ ಮಾಡಿ ಒಂದು ಬೋಟಲ್ಲಿ ಕೂತ್ಕೊಂಡ್ವಿ. ಆವಾಗ ಅವರು 64 ಘಾಟ್ಗಳ ಬಗ್ಗೆ ಏನೇನು ವಿಶೇಷ ಇದೆ ಕಾಶಿ ಈ ಕ್ಷೇತ್ರದ ಬಗ್ಗೆ, ಘಾಟ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋದರು. ಎಷ್ಟು ಘಾಟ್ಗಳಿದೆ, ಮಣಿಕರ್ಣಿಕಾ ಘಾಟ್ ಅಂದರೆ ಏನು, ಹರಿಶ್ಚಂದ್ರ ಘಾಟ್ ಅಂದರೆ ಏನು ವಿಶೇಷತೆ, ಅದ್ರ ಬಗ್ಗೆ ಎಲ್ಲ ಘಾಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋದರು ಅಲ್ಲಿರೋ ಗೈಡ್ಸು. ಅದಾದಮೇಲೆ ನಾವು ಕರೆಕ್ಟಾಗಿ ಈವ್ನಿಂಗ್ 6:30 ಅಷ್ಟರಲ್ಲಿ ದಶಾಶ್ವಮೇಧ ಘಾಟ್ ಹತ್ರ ಹೋದ್ವಿ. ಅಲ್ಲಿ ಗಂಗಾ ಆರತಿ, ತುಂಬ ಚೆನ್ನಾಗಿ ಗಂಗಾ ಆರತಿ ಆಗುತ್ತೆ. ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಲಾಸ್ಟಲ್ಲಿ ನೀವೆಲ್ಲ ನೋಡ್ಬೋದು. ಕರೆಕ್ಟಾಗಿ 5:30ಗೆ ನಾವು ಬೋಟ್ ಹತ್ತಿ ಹಸಿ ಘಾಟ್ ಹತ್ರ ಬೋಟ್ ಹತ್ತಿದ್ವಿ.
ಅಲ್ಲಿಂದ ನಾವು ಫುಲ್ಲು ಎಲ್ಲ ಘಾಟ್ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಕರೆಕ್ಟಾಗಿ 6:30 ಅಷ್ಟರಲ್ಲಿ ಗಂಗಾ ಆರತಿ ನೋಡೋಕ್ಕೆ ಕರ್ಕೊಂಡು ಹೋದ್ರು. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು, ಆ ದೇವ್ರ ನೋಡ್ತಾ ಇದ್ರೆ ಆ ದೇವರೇ ಬಂದಿದ್ದಾರೇನೋ ಅಲ್ಲಿ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಸಾಕ್ಷಾತ್ ಶ್ರೀ ವಿಶ್ವನಾಥೇಶ್ವರ ಸ್ವಾಮಿ ದರ್ಶನನೇ ಆದಷ್ಟು ಖುಷಿಯಾಯಿತು ನಮಗೆ. ಅಷ್ಟು ಚೆನ್ನಾಗಿತ್ತು ಗಂಗಾ ಆರತಿ. 7 ಜನ ಅರ್ಚಕರು ಆರತಿ ಮಾಡ್ತಾರೆ ಅಲ್ಲಿ. ದಿನ ನಡೆಯುತ್ತೆ ಗಂಗಾ ಆರತಿ, ಒಂದು ದಿವಸನೂ ಮಿಸ್ ಆಗಲ್ಲ, ದಿನಾಗಲೂ ಇರುತ್ತೆ, ಪ್ರತಿದಿನ ಇರುತ್ತೆ ಗಂಗಾ ಆರತಿ. ಇದೇ ಥರ ರಶ್ ಇರ್ತಾರೆ, ಇದೇ ಥರ ಜನಗಳಿರ್ತಾರೆ ಗಂಗಾ ಆರತಿ ಟೈಮಲ್ಲಿ. ಸೊ 7 ಜನ ಅರ್ಚಕರು ಶಂಖ ಊದಿ ದೇವರಿಗೆ ಆರತಿ ಮಾಡ್ತಾರೆ. ಗಂಗಾ ಆರತಿ ತುಂಬ ವಿಶೇಷವಾಗಿರುತ್ತೆ. ಯಾರೆಲ್ಲ ಕಾಶಿಗೆ ಹೋದರೆ ಗಂಗಾ ಆರತಿ ಮಾತ್ರ ಮಿಸ್ ಮಾಡಲೇಬೇಡಿ, ನೋಡಲೇಬೇಕಂತ ವಿಶೇಷವಾದ ದೃಶ್ಯ ಅದು. ಹೋಗಿದ್ದಾಗ ಗಂಗಾ ಆರತಿ ಆಗ್ತಾ ಇದ್ದಂಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಜಾಸ್ತಿ ಹೊತ್ತೇನು ಬಂದಿಲ್ಲ, ಸ್ವಲ್ಪ ಹೊತ್ತು ದೇವ್ರ ಬ್ಲೆಸ್ಸಿಂಗ್ಸ್ ಸಿಕ್ತಷ್ಟೇ ತುಂಬ ಖುಷಿ ಆಯಿತು. ಆ ಮಳೆ ಬಂದಿದ್ದು ಕರೆಕ್ಟಾಗಿ ದೇವ್ರ ಆರತಿ ಮಾಡೋ ಟೈಮಲ್ಲಿ ಮಳೆ ಬಂದಿದ್ದು ತುಂಬ ಖುಷಿ ಆಯಿತು. ಅದಾದಮೇಲೆ ಮಳೆ ನಿಂತೋಯ್ತು. ಗಂಗಾ ಆರತಿ ಆಗ್ತಾ ಇದ್ದಂಗೆ 5 ಮಿನಿಟ್ಸ್ಗೆಲ್ಲ ಮಳೆ ನಿಂತೋಯ್ತು. ಅಷ್ಟು ಚೆನ್ನಾಗಿತ್ತು ಕ್ಲೈಮೇಟು, ನೋಡ್ಬೋದು ನೀವು. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರ ಹರ ಪಾರ್ವತೀಪತಯೇ ಹರ ಹರ ಮಹಾದೇವ ಶಿವ ಶಂಭೋ ಶಂಕರ. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಎಲ್ಲ. ಅಲ್ಲಿಂದ ಎಲ್ಲ ಗಂಗಾ ಆರತಿ ಲೈಟಿಂಗ್ಸು ಎಲ್ಲ ನೋಡಿಕೊಂಡು, ಕಾಶಿ ದೇವಸ್ಥಾನ ಲೈಟ್ ಹಾಕಿದ್ದವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈವ್ನಿಂಗ್ ಟೈಮಲ್ಲಿ ಎಲ್ಲ ನೋಡ್ತಾ ಇದ್ದೀರಾ ನೀವು. ಅಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ತೋರಿಸ್ತಿದ್ದೀನಿ ನಾನು ಕಾಶಿ. ಸೊ ಅಲ್ಲಿಂದ ಬೋಟಲ್ಲಿ ಎಲ್ಲ ಘಾಟ್ಗಳನ್ನೂ ನೋಡ್ತಾ ಇದ್ದೀವಿ. ಲೈಟಿಂಗ್ಸ್ ಹಾಕಿರೋದು ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆನೇ ಒಂಥರ ಕಾಣಿಸುತ್ತೆ, ಈವ್ನಿಂಗ್ ಗಂಗಾ ಆರತಿ ಆದಮೇಲೆ ಲೈಟಿಂಗ್ಸ್ ಹಾಕಿರೋದು ಎಲ್ಲ ನೋಡ್ತಾ ಇದ್ದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಇದು ಬಂದು ಹರಿಶ್ಚಂದ್ರ ಘಾಟು. ಇಲ್ಲಿ ಪ್ರತಿದಿನ ಸುತ್ತಾನೇ ಇರ್ತಾರೆ, ಹೆಣಗಳು ಬರ್ತಾನೆ ಇರುತ್ತೆ ಹರಿಶ್ಚಂದ್ರ ಘಾಟ್ ಕಡೆ. ಈ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ. ನಾನು ಲಾಸ್ಟಲ್ಲಿ ಫೋಟೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಯಾವ್ಯಾವ ದೇವಸ್ಥಾನದ ನಾವು ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಜಸ್ಟ್ ಫೋಟೋಸ್ ತೊಗೊಂಡಿದ್ವಿ, ಆ ಕ್ಲಿಪ್ಪಿಂಗ್ಸ್ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಬೋದು.